ಯಾರಿ ಅಭಿನೇತ್ರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ವೀಕ್ಷಕರೇ. ಚರ್ಚೆನ ಮಾಡ್ತಿದ್ವಿ ಯಾರು ಅದರಿಂದ ವಾಪಸ್ ಬಂದೋಳ್ನ ಹುಚ್ಚಿ ಮಾಡಿಬಿಡ್ತಾರೆ ತಿರ್ಗಾ ಸೊಸೈಟಿ. ಇನ್ ಎವ್ರಿ ಬಿಹೇವಿಯರ್ ದೇ ಮೇಕರ್. ಸೊ ಇಟ್ ವಾಸ್ ಎ ಪೇನ್ ಪ್ಲಸ್ ಗೋಯಿಂಗ್ ಬ್ಯಾಕ್ ಟು ದಟ್ ಸಿಚುಯೇಷನ್. ಅದನ್ನು ಅವಳು ಮಾಡಿರೋ ಹಾಗೆ ಬಹುಶಃ ಪುಟ್ಟಣ್ಣ ಅವ್ರದ್ದು ಎಲ್ಲ ಚಿತ್ರನ ರೀಮೇಕ್ ಮಾಡಿದ್ದಾರೆ ಬೇರೆ ಭಾಷೆಯಲ್ಲಿ. ಶರಪಂಜರ ಯಾರೂ ಮುಟ್ಟಕ್ಕೆ ಹೋಗಿಲ್ಲ. ಕಾರಣ ಏನು ಅಂದರೆ ಆ ಕಲ್ಪನಾ ಜಾಗಕ್ಕೆ ಯಾರೂ ಇಲ್ಲ. ರಾಜ್ಕುಮಾರ್ ಕಲ್ಪನಾ ಇಬ್ಬರು ಕಾಂಬಿನೇಷನ್ ಅಂದರೆ ಗೋಬ್ಯಾಕ್. ಅದಾದಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಗಂಧದ ಗುಡಿ ಮಾಡಿದ್ರು ನೋಡಿ. ಅದು ದೇ ಸ್ಟ್ಯಾಂಡ್. ಅವ್ರು ಯಾವುದಕ್ಕೆ ನಿಂತ್ಕೋಬೇಕು ಅವ್ರು ನಿಂತ್ಕೊಂಡ್ಬಿಡ್ತಾರೆ, ಇವಳು ಯಾವುದಕ್ಕೆ ನಿಂತ್ಕೋಬೇಕೋ ಇವಳು ನಿಂತ್ಕೊಂಡ್ಬಿಡ್ತಾಳೆ. ನಾನು ಬಹಳ ಸತಿ ಹೇಳಿದ್ದೀನಿ, ಆ ಕಾಲದಲ್ಲೇನೆ ಕೆಂಪೇಗೌಡ ರಸ್ತೆಯಲ್ಲಿ ಸರ್ ಅದೇ ನೀವು ಹೇಳ್ತಾ ಇದ್ರೆ ಅನಂತ್ ನಾಗ್ ಅವರಿಗೆ ಫಸ್ಟ್ ಕಮರ್ಷಿಯಲ್ ಚಿತ್ರ, ಆದ್ರೆ ಕಲ್ಪನಾ ಅವ್ರನ್ನ ಹೀರೋ ಆಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅನಂತ್ ನಾಗ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತ. ಖಂಡಿತ ಅಂದರೆ ಸ್ಟಾರ್ ವ್ಯಾಲ್ಯೂ. ನಮಗೆ ನಾವು ರಾಜ್ಕುಮಾರ್ನ ಹೇಗೆ ನಾವು ಇಟ್ಕೊಂಡು ಅನೇಕ ಹೀರೋಯಿನ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಎಷ್ಟು ಜನನ 5-6 ಜನನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಬಿಕಾಸ್ ವಿ ಹ್ಯಾಡ್ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ರೇಖಾ, ಲಕ್ಷ್ಮಿ, ಜಯಂತಿ, ಆರತಿ ಅಲ್ಲ ಅವರೆಲ್ಲ ಬಿಡೋದು. ನಾನು ಇಂಟರ್ನ್ಯಾಷನಲ್ ಸ್ಟಾರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ರಾಜ್ಕುಮಾರ್ ಜೊತೆ. ಇಂಟರ್ನ್ಯಾಷನಲ್ ಸ್ಟಾರ್ಸ್ ಮಾಡಿ ಅದರ ಯಾಕೆಂದ್ರೆ ನಮಗೆ ಒಂದು ಧೈರ್ಯ ಇರ್ತಾ ಇತ್ತು. ರಾಜ್ಕುಮಾರ್ ಇದ್ರೆ ಎಂಥ ಹಾಕಿದ್ರು ಓಡುತ್ತೆ ಅನ್ನೋ ಒಂದು ಧೈರ್ಯ ಇತ್ತು. ಅನಂತ್ನಾಗಿಗೆ ಫಸ್ಟ್ ಕಮರ್ಷಿಯಲ್ ಫಿಲ್ಮ್ ವಾಸ್ ಬಯಲುದಾರಿ. ಬಯಲುದಾರಿಗೆ ನಾವೇನು ಮಾಡಿದ್ವಿ, ಇವಾಗ ಬೇರೆ ಇನ್ಯಾರನ್ನಾದರೂ ಹೀರೋಯಿನ್ ಹಾಕಿದ್ರೆ ಒಂದು ರಿಸ್ಕ್ ಇರ್ತಾ ಇತ್ತು ನಮಗೆ ಅನ್ನೋ ಒಂದು ಐಡಿಯಾದಲ್ಲಿ ನಾವೇನು ಮಾಡಿದ್ವಿ, ನಮಗೆ ಗ್ಯಾರಂಟಿ, ಬಾಕ್ಸ್ ಆಫೀಸ್ ಗ್ಯಾರಂಟಿ ಇರೋದು ಕಲ್ಪನಾ. ಆಗಿನ ಶಿ ವಾಸ್, ನಾ ಹೇಳಿದ್ದಲ್ಲ ಆಗಲೇ, ಶಿ ವಾಸ್ ರೂಲಿಂಗ್ ದಿ ರೂಸ್ಟ್ ಅಂತ. ಆವಾಗ ಕಲ್ಪನಾನ ಇಟ್ಕೊಂಡು ವಿ ಇಂಟ್ರೊಡ್ಯೂಸ್ ದಿ ಹೀರೋ. ಸೊ ನಮಗೆ ಕಲ್ಪನಾ ಹೀರೋ, ಅನಂತ್ನಾಗ್ ಹೀರೋಯಿನ್. ರೈಟ್. ವಿಶ್ವನಾಥ್ ಸರ್, ಕಲ್ಪನಾಯಿಂದ ಇನ್ಸ್ಪಿರೇಷನ್ ಈಗಲಿನವರು ತಗೊಳ್ತಾ ಇದ್ದಾರೆ ಅಂತ ಹೇಳಿ, ಪೂಜಾ ಗಾಂಧಿ ಅಂತ ಇತ್ತೀಚಿನ ಹೀರೋಯಿನ್ಗಳು ತಗೊಳ್ತಿದ್ದಾರೆ ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ಬೋದಾ? ಆಕ್ಚುಲಿ ಒಂದು ಹಿಂದಿನ ಕಾಲದ ಹೀರೋಯಿನ್, ಈಗಿನ ಕಾಲದ ಹೀರೋಯಿನ್, ಪೂಜಾ ಗಾಂಧಿ ಅವ್ರನ್ನ ಬಿಟ್ಟು ಅಂದ್ರೆ ಓವರ್ ಆಲ್ ಆಗಿ ನೋಡೋದು ಆ ಗುಣಮಟ್ಟ ನಿಜ ನಿಜ ಅಂದ್ರೆ ಎಲ್ಲರಿಗೂ ಅವ್ರವ್ರದೇ ಐಡೆಂಟಿಟಿ ಇರುತ್ತೆ. ಈಗ ಕಲ್ಪನಾ ಅವರಿಂದ ಕೂಡ ಇನ್ಸ್ಪೈರ್ ಆಗಿರೋದು ಅಭಿನೇತ್ರಿ ಅಂತ ಹೇಳಿ ಹೇಳಾಗಿದೆ. ವಾಟ್ ನೆಕ್ಸ್ಟ್, ಏನಾಗಬಹುದು ಮುಂದೆ ಅಂತ ಹೇಳಿ ಸೊ ಏನೇ ಕಾಂಟ್ರವರ್ಸಿಗಳು ಇನ್ನೆಷ್ಟೇ ಬಂದ್ರು ಕೂಡ ಕಾಂಟ್ರವರ್ಸಿ ನಾವೇನೋ ಕಾಂಟ್ರವರ್ಸಿ ಮಾಡಬೇಕು ಅಂತ ನಾವು ಯಾವುದು ಪಿಕ್ಚರ್, ಯಾಕಂದ್ರೆ ಇನ್ನೂ ಕೂಡ ಟೋಟಲ್ ಇದೆ, ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಯಾಕಂದ್ರೆ ಜಡ್ಜ್ ಹ್ಯಾಸ್ ಟು ವಾಚ್ ಅಂದ್ರೆ ಎರಡೂ 100%. ನನಗೆ ಐ ವಿತ್ ಆಲ್ ದಿ ರೆಸ್ಪೆಕ್ಟ್ ಟು ದಿ ಆನರಬಲ್ ಕೋರ್ಟ್, ಐ ವಿಲ್ ಸೇ ಒನ್ ಥಿಂಗ್ ದ್ಯಾಟ್ ನಾವು ಯಾವುದು ಕಾದಂಬರಿನ ನಾವು ಕದ್ದು ನಾವು ಈ ಥರ ಪಿಕ್ಚರ್ ಮಾಡೋದಿಲ್ಲ. ಕೋರ್ಟ್ ಪಿಕ್ಚರ್ ನೋಡುತ್ತೆ, 100% ವ್ಯತ್ಯಾಸ ಗೊತ್ತಾಗುತ್ತೆ ದಟ್ ನಮ್ಮ ಪಿಕ್ಚರ್ ಏನಿದೆ ಅಂಡ್ ಆ ಬುಕ್ ಏನಿದೆ ಅಂತ. ಸೊ ನಾವು ಅದೇ ಹೇಳ್ತೀವಿ, ಕೋರ್ಟ್ ನೋಡಲಿ. ಪೂಜ್ಯ ಅಂತ ಗೌರವಿತ ನ್ಯಾಯಾಧೀಶರು ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೆ ಆಮೇಲೆ ಬಿಡುಗಡೆಗೆ ಅವ್ರು ಅವಕಾಶ ಮಾಡಿಕೊಡ್ಲಿ. ಇನ್ನು ಮುಂದೆ ಯಾರಾದರೂ ಈ ಥರ ಒಂದು ನನ್ನ ಕತೆ ಅಂತ ಹೇಳೋರು ಸಿನಿಮಾ ಶುರುವಾದಾಗಲೇ ಬರಲಿ, ಕೊನೆಯಲ್ಲಿ ಬರೋದು ಹಿಂಸೆ ಕೊಡೋದು ಬೇಡ. ಯಾಕೆಂದರೆ ಒಂದು ಸಿನಿಮಾ ಒಬ್ರು ಕೂತ್ಕೊಂಡು ಬರೋದಂಗಲ್ಲ, 100 ಜನ ಕೆಲಸ ಮಾಡಿರ್ತಾರೆ, 100 ಜನ ಜೀವನ ಇರುತ್ತೆ ಅದರಲ್ಲಿ ನಾರ್ಮಲ್ಲಾಗಿ ಬಿಡುಗಡೆಯಾಗಿ ಯಶಸ್ಸು ಪಡೆಯೋದೇ ಕಷ್ಟ. ಅದರಲ್ಲಿ ಈ ಥರ ತೊಂದರೆಗೆ ಸಿಕ್ಕಾಕ್ಕೊಂಡು ತೊಂದರೆಗಳಾಗ್ಬಿಟ್ರೆ ಆ ಹಣ ಎಲ್ಲಿಂದ ಬರುತ್ತೆ? ಮತ್ತು ಅವರು ಆವಾಗ ಕಲ್ಪನಾ ದುರಂತ ಎಲ್ರಿಗೂ ಬರುತ್ತೆ. ಆ ದುರಂತಕ್ಕೆ ಅವಕಾಶ ಮಾಡಬಾರ್ದು. ರೈಟ್. ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ವೀಕ್ಷಕರೇ, ಒಟ್ಟಾರೆ ಚಿತ್ರತಂಡ ಹೇಳ್ತಿರೋ ಮಾತು ಇಷ್ಟೇ. ಹೌದು, ಕಲ್ಪನಾ ಅವರ ಜೀವನದಿಂದ ಇನ್ಸ್ಪಿರೇಷನ್ ನಾವು ತೆಗೆದುಕೊಂಡು ಚಿತ್ರವನ್ನು ಮಾಡಿದ್ದೀವಿ. ಕೋರ್ಟ್ ಮುಂದೆ ಇದೆ ಕೇಸು, ಕೋರ್ಟಲ್ಲಿ ಜಡ್ಜ್ ಇರ್ತಾರೆ, ಅವರು ಕೂತ್ಕೊಂಡು ತೀರ್ಮಾನ ಮಾಡಲಿ. ಯಾರು ಕೃತಿ ಚೌರ್ಯ ಮಾಡಿದ್ದೀವಿ ಅಂತ ಹೇಳಿ ಆರೋಪವನ್ನು ಹೊರಿಸಿದ್ದಾರೆ ಅವರ ಕೃತಿಯನ್ನು ಇಟ್ಕೊಳ್ಳಿ, ನಮ್ಮ ಕಂಪ್ಲೀಟ್ ಆದ ಚಿತ್ರವನ್ನು ನೋಡಲಿ. ಅದಾದ ನಂತರ ಜಡ್ಜ್ ಏನು ತೀರ್ಪನ್ನು ನೀಡ್ತಾರೆ ಅನ್ನೋದನ್ನು ಎಲ್ಲರೂ ಕೂಡ ನೋಡಲಿ ಅಂತ ಹೇಳಿ ಆ ಒಂದು ಕಾನ್ಫಿಡೆನ್ಸಲ್ಲಿ ಚಿತ್ರತಂಡ ಇದೆ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.